ನಮಸ್ಕಾರ ಪ್ರೇಕ್ಷಕರೇ, ಟ್ವಿನ್ ಸಿಟಿ ಗೈಡ್ ನ್ಯೂಸ್ ಚಾನಲ್ಗೆ ಸ್ವಾಗತ. 6ನೇ ವರ್ಷದ ಶ್ರೀ ಶರಣ ಬಸವೇಶ್ವರ ಜಾತ್ರಾ ಮಹೋತ್ಸವ ಮತ್ತು ತೊಟ್ಟಿಲೋತ್ಸವ ಸಮಾರಂಭವನ್ನು 5/2/2025 ಬುಧವಾರ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ ಸತ್ತೂರು ಆವರಣದಲ್ಲಿ ಆಯೋಜಿಸಲಾಗಿತ್ತು. ಧಾರವಾಡದ ಮುರುಘಾ ಮಠದ ಸ್ವಾಮೀಜಿಗಳಾದ ಶ್ರೀ ಮಲ್ಲಿಕಾರ್ಜುನ ಸ್ವಾಮಿಗಳು ಆಗಮಿಸಿ ತೊಟ್ಟಿಲೋತ್ಸವ ಹಾಗೂ ಜಾತ್ರಾ ಮಹೋತ್ಸವವನ್ನು ನೆರವೇರಿಸಿಕೊಟ್ಟರು. ಕಾರ್ಯಕ್ರಮದಲ್ಲಿ ಸಂಸ್ಥೆಯ ಅಧ್ಯಕ್ಷರಾದ ಶರಣಪ್ಪ ಕೊಟಗಿ, ಮಾಜಿ ಸಭಾಪತಿಗಳಾದ ವೀರಣ್ಣ ಮತ್ತಿಕಟ್ಟಿ, ನಾಗರಾಜ್ ಕೊಟಗಿ, ಆಡಳಿತ ಮಂಡಳಿಯ ಎಲ್ಲ ಸದಸ್ಯರು, ಎಲ್ಲ ಭಕ್ತರು ಜಾತ್ರಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ನಂತರ ಸಂಸ್ಥೆಯ ಅಧ್ಯಕ್ಷರಾದ ಶರಣಪ್ಪ ಕೊಟಗಿ ಹಾಗೂ ವೀರಣ್ಣ ಮತ್ತಿಕಟ್ಟಿ ನಮ್ಮ ಸುದ್ದಿ ವಾಹಿನಿಯೊಂದಿಗೆ ಮಾತನಾಡಿದರು. ನಂತರ ಎಲ್ಲರಿಗೂ ಪ್ರಸಾದ ವಿತರಿಸಲಾಯಿತು. ಕವರ್ ಆಗೋದಿಲ್ಲ ಸ್ವಲ್ಪ
ರಕ್ಷಕೆ ನಿಷ್ಠೆಯಿಂದನ ವಿಷ್ಣುಧಾತಗೆ ನಿಷ್ಠೆಯಿಂದನ ವಿಷ್ಣುಧಾತಗೆ ಚಿನ್ನದಾರುತಿ ಶ್ರೀಕುಮಾರ ಮಯಾತ್ಮಗೆ ಹರಃ ಓಂ ತಶ್ಚಯೋರಾರುಣೇಮಹೇ ಗಾತುಂ ಯಜ್ಞಾಯ ಗಾತುಂ ಯಜ್ಞಪತಯೇ ದೈವೇ ಸ್ವಸ್ತಿರಸ್ತುನಃ ಸ್ವಸ್ತಿರ್ಮನೋಷೇಭ್ಯಃ ಊರ್ಧ್ವಂ ಜಿಗಾತು ಬೇಸತೆ ಶನ್ನೋ ಅಸ್ತು ಅಧಿಪತೆ ಶಂ ಚತುಷ್ಪದೇ ಯಜ್ಞೇನ ಯಜ್ಞಮಯಜಂ ತದೇವಾಃ ತಾನಿ ತನ್ಮನೆ ಪ್ರತಮಾನ್ಯಾಸಂ ದಹನಾಂ ಮಹಿಮಾನಾಚಯಂತೆ ಯತ್ರ ಪೂರ್ವೇ ಸಾಧ್ಯ ಸಂತು ದೇವಾಃ ಶಿವೋ ನಾಮ ರೂಪಾಭ್ಯಮ್ಯಾ ದೇವಿ ಸರ್ವಮಂಗಲಂ ತಯೋ ಸಂತನಾಥಂ ಸಾಂ ಸರ್ವದೋಷಯಮಂಗಲಂ जयमंगलम जय नमः पार्वती पते हर हर महादेव श्री गुरु शरण बसवेश्वर महाराज की जय श्री गुरु मृत्युंजय स्वामी महाराज की जय स्वामी महाराज की जय नाथारूढ़ स्वामी महाराज की जय वेंकटेश्वर महाराज की जय ताम जय नमः पार्वती पते हर हर महादेव जय मंगलम जय नमः पार्वती पते हर हर महादेव सर्वेश्वर महाराज की जय गुरुनाथ रोड महाराज की जय सिद्धार्थ स्वामी महाराज की जय सांब शिव हर हर महादेव श्री बसवेश्वर महाराज ವಿಶ್ವಗುರು ಶ್ರೀ ಬಸವಣ್ಣನನ್ನು ಸ್ಮರಿಸಿ 2020 ಫೆಬ್ರವರಿ 5ರಂದು ದಾಸೋಹ ಮೂರ್ತಿ ಕಲಬುರಗಿಯ ಶ್ರೀ ಶರಣಬಸವೇಶ್ವರ ಮೂರ್ತಿ ಪ್ರತಿಷ್ಠಾನ ಭಾಳ ವಿಜೃಂಭಣೆಯಿಂದ ಆಧ್ಯಾತ್ಮಿಕ ಸಾವಿರಾರು ಭಕ್ತರ ಸಮ್ಮುಖದಲ್ಲಿ ಮೂರ್ತಿ ಪ್ರತಿಷ್ಠಾನಗೊಂಡು ಇವತ್ತು 5 ವಸಂತಗಳು ಪೂರೈಸಿ 6ನೇ ವರ್ಷಕ್ಕೆ ಪಾದಾರ್ಪಣೆ ಮಾಡುವ ಈ ಶುಭ ಸಂದರ್ಭದಲ್ಲಿ ಮುಂಜಾನೆ 4:45 ಗಂಟೆಯಿಂದ ಪೂಜೆ ಸಾಂಘಿಕವಾಗಿ ನೆರವೇರಿಸಿಕೊಂಡು ಬಂದಿದ್ದಾನೆ. ಶರಣಬಸವೇಶ್ವರನ ವಿಶೇಷತೆ ನಮ್ಮ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ನಾವು ಏನು 2004ರಲ್ಲಿ ಪ್ರಾರಂಭ ಮಾಡಿದ್ವಿ. ಅವತ್ತಿನಿಂದ ನಾವು ನಮ್ಮ ಪ್ರವೇಶ ದ್ವಾರದಲ್ಲಿ ಶ್ರೀ ಶರಣಬಸವೇಶ್ವರ, ಶ್ರೀ ಸಿದ್ಧಾರೂಢ, ಶ್ರೀ ಗುರುನಾಥರೂಢ, ವಿಶ್ವಗುರು ಬಸವೇಶ್ವರರ ಭಾವಚಿತ್ರ ಅಷ್ಟೇ ಅಲ್ಲ, ಜ್ಞಾನ ನಿಧಿ ಚನ್ನಬಸವಣ್ಣವರ ಭಾವಚಿತ್ರವನ್ನು ನಾವು ಅವತ್ತೇ ಇಲ್ಲಿ ಹಾಕಿದ್ವಿ. ಅದರರ್ಥ ಶೈಕ್ಷಣಿಕವಾಗಿ ಈ ಜಾಗ ಭಾಳ ಸಮೃದ್ಧಿಯತ್ತ ಆಗಲಿ, ವಿದ್ಯಾರ್ಥಿಗಳ ಜೀವನ ಭಾಳ ದೊಡ್ಡದು, ಅವರ ಭವಿಷ್ಯ ಒಳ್ಳೆಯದಾಗಬೇಕು. ಅನ್ನ ದಾಸೋಹ, ಅಕ್ಷರ ದಾಸೋಹ ನಮ್ಮಲ್ಲಿ ನಿರಂತರವಾಗಿ ನಡೀತಾ ಬರಬೇಕನ್ನೋ ದೃಷ್ಟಿಯಿಂದ ದಾಸೋಹದ ಸಂಕೇತ ಶ್ರೀ ಬಸವೇಶ್ವರ ಏನೋ ಕಾಯಕ ದಾಸೋಹ ಅಂತ ಹೇಳಿದ್ರು. ಹಾಗೆ ಅಣ್ಣ ಶ್ರೀ ಬಸವೇಶ್ವರ, ಶ್ರೀ ಶರಣಬಸವೇಶ್ವರ ಕೂಡ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಟ್ಟವರು. ರವಂಡಿಯ ಅಲ್ಲಿ ಅವರು ಜನ್ಮ ತಾಳಿದರೂ ಕೂಡ ಕಲಬುರಗಿ ಅವರು ಅಲ್ಲಿ ಬಂದು ನೆಲೆಸಿದರು. ದೊಡ್ಡಪ್ಪ ಅಪ್ಪ ಅವರು ಅವರ ಪರಮ ಭಕ್ತರಾಗಿದ್ದರಿಂದ ಈ ಮೂರ್ತಿ 2 ಮೂರ್ತಿಗಳು ಗುರು ಶಿಷ್ಯ ಪರಂಪರೆ. ಆ ಮೂರ್ತಿಯನ್ನು ನಾವು ನಮ್ಮ ಧಾರವಾಡ ಜಿಲ್ಲೆಯ ಧಾರವಾಡ ತಾಲೂಕಿನ ಸತ್ತೂರು ಗ್ರಾಮದ ಶ್ರೀ ಬಸವೇಶ್ವರ ರೂರಲ್ ಎಜುಕೇಷನ್ ಆ್ಯಂಡ್ ಡೆವಲಪ್ಮೆಂಟ್ ಟ್ರಸ್ಟ್ನಲ್ಲಿ ಕ್ಯಾಂಪಸ್ನಲ್ಲಿ ನಾವು ಮೂರ್ತಿ ಪ್ರತಿಷ್ಠಾಪನೆ ಮಾಡಿ ಇವತ್ತು ಪಲ್ಲಕ್ಕಿ ಉತ್ಸವ, ಮುತ್ತೈದರಿಗೆ ಮಹಿಳೆಯರಿಗೆ ಉಡಿ ತುಂಬುವ ಕಾರ್ಯಕ್ರಮ, ಹಲವು ಕಾರ್ಯಕ್ರಮಗಳು ನಡೆದಿವೆ. ಹಾಗೆ ಉತ್ತರ ಕರ್ನಾಟಕದ ಪ್ರತಿಷ್ಠಿತ ಮಠಗಳಲ್ಲಿ ಒಂದಾದ ಶ್ರೀ ಮುರುಘಾ ಮಠದ ಪೀಠಾಧಿಪತಿಗಳಾದ ಡಾಕ್ಟರ್ ಮಲ್ಲಿಕಾರ್ಜುನ ಸ್ವಾಮೀಜಿಗಳು ಕೂಡ ಬಂದು ಆಶೀರ್ವದಿಸಿದ್ದಾರೆ. ನಮ್ಮ ಹಿರಿಯರು, ನಮ್ಮ ತಂದೆಯ ಸ್ವರೂಪರು, ರಾಜ್ಯದಲ್ಲಿಯೇ ರಾಜಕೀಯವಾಗಿ ಸಾಮಾಜಿಕವಾಗಿ ನಾಡು ಮೆಚ್ಚಿದ ಸಭಾಪತಿ ಎಂದು ಪ್ರಖ್ಯಾತಗೊಂಡಂಥ ವೀರಣ್ಣ ಮತ್ತಿಕಟ್ಟಿಯವರ ಜನ ಅಧ್ಯಕ್ಷತೆಯಲ್ಲಿ ನಾವೆಲ್ಲ ಇಲ್ಲಿ ನೆರವೇರಿಸಿಕೊಂಡು ಬಂದಿದ್ದೇವೆ. ಹಲವಾರು ಭಕ್ತರು, ಸಾವಿರಾರು ಭಕ್ತರು ಶ್ರೀ ಶರಣಬಸವೇಶ್ವರ ಭಕ್ತರು ಪ್ರಸಾದ ಕೂಡ ಸ್ವೀಕರಿಸುತ್ತಾರೆ. ಶ್ರೀ ಶರಣಬಸವೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತೀನಿ. ಭಕ್ತರು ಪ್ರಸಾದ ಕೂಡ ಸ್ವೀಕರಿಸುತ್ತಾರೆ. ಶ್ರೀ ಶರಣಬಸವೇಶ್ವರನ ಆಶೀರ್ವಾದದಿಂದ ಎಲ್ಲರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಹೇಳ್ತೀನಿ. ಪ್ರತಿ ಅಮಾವಾಸ್ಯೆ ಶರಣಬಸವೇಶ್ವರ ಏನೋ ದಾಸೋಹಕ್ಕೆ ಅವಾಗ ಬರಗಾಲ ಬರಲಿ, ಆಹಾರದ ಕೊರತೆ ಇದ್ದಾಗ ಕೂಡ
ಕಲಬುರಗಿಯಲ್ಲಿ ದಾಸೋಹ ಮಾಡಿದ್ರು. ಉತ್ತರ ಕರ್ನಾಟಕ ಮಾತ್ರ ಅಲ್ಲ, ಎಲ್ಲೆಲ್ಲಿ ಶ್ರೀ ಶರಣಬಸವೇಶ್ವರನ ಭಕ್ತರದರ ಅಲ್ಲಿ ಪ್ರವಚನಗಳು ಪುರಾಣಗಳು ಶ್ರಾವಣ ಮಾಸದಲ್ಲಿ ನಡ್ಕೊಂಡು ಬರ್ತಾವೆ. ಅಲ್ಲಿ ಎಲ್ಲೇ ನಡೆದಾಗೂ ದಾಸೋಹಕ್ಕೆ ಹೆಚ್ಚು ಪ್ರಾಮುಖ್ಯತೆ ಕೊಡ್ತಾರೆ. ದಾಸೋಹ ಆ ಪರಂಪರೆ ನಮ್ಮಲ್ಲಿ ಪ್ರತಿ ಅಮಾವಾಸ್ಯೆಯಂದು ಎಷ್ಟೇ ಜನ ಭಕ್ತರು ಬರಲಿ, ಶ್ರೀ ಶರಣಬಸವೇಶ್ವರನ ಭಕ್ತರು ಬಂದವರಿಗೆ ಅನ್ನ ಪ್ರಸಾದವನ್ನು ಪ್ರತಿ ಅಮಾವಾಸ್ಯೆಗೆ ನಾವು ನಿರಂತರವಾಗಿ ನಡೆಸಿಕೊಂಡು ಬರ್ತಾ ಇದ್ದೀವಿ ಅಂತ ನಾನು ಇಂಥ ಮೂಲಕ ಕೇಳಕದ ಕೂಡ ಇದ್ದಾರೆ. ಅವರು 2-3 ಹೊತ್ತು ಪೂಜೆ ಮಾಡ್ತಾರೆ. ದೀಪ ನಿರಂತರ ಉರಿತಾ ಇರ್ತಾರೆ. ಈ ಕಾಲೇಜಿನಲ್ಲಿ ಆಗಲಿ ಇಲ್ಲೇ ಆಗಲಿ ಆ ಶರಣಬಸವೇಶ್ವರನ ಮೂರ್ತಿ ಪ್ರತಿಷ್ಠಾಪನೆಗೊಂಡ ಮೇಲೆ ಈ ಜಾಗ ಭಾಳ ಪಾವನವಾಗಿದೆ. ವಿದ್ಯಾರ್ಥಿಗಳಿಗೆ ಒಳ್ಳೆಯ ಶಿಕ್ಷಣ, ಮನಃಶಾಂತಿ, ಒಳ್ಳೆಯ ಪರಿಸರದಲ್ಲಿ ಅವರ ಆಶೀರ್ವಾದದಿಂದ ಉನ್ನತ ಶಿಕ್ಷಣ, ಕಾಯಕ, ಅವರಿಗೆ ಒಳ್ಳೊಳ್ಳೆ ಸ್ಥಾನದಲ್ಲಿ ಅವ್ರಿಗೆ ನೌಕರಿಗಳು ಕೂಡ ಸಿಗ್ತಾ ಬಂದವೆ. ಅದಕ್ಕೆ ದೇವರ ಆಶೀರ್ವಾದ, ಇಲ್ಲಿರುವವರ ಪರಿಶ್ರಮ ಅಂತ ಹೇಳಿ ನನ್ನ ಅನಿಸಿಕೆಗೆ ವಿರಾಮ ಹೇಳ್ತೀನಿ. ಗುರು ಬಸವಲಿಂಗಾಯ ನಮಃ. ಶ್ರೀ ಶರಣಬಸವೇಶ್ವರ ನಮಃ. ನಮ್ಮ ಬಸವೇಶ್ವರ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಕಕ್ಷೆಯಲ್ಲಿ 5 ವರ್ಷಗಳ ಹಿಂದೆ ಶರಣಾಯ ಬಸವೇಶ್ವರ ಮೂರ್ತಿ ಇಲ್ಲಿ ಪ್ರತಿಷ್ಠಾಪನೆಗೊಂಡು ಸರ್ವರಿಗೂ ಶುಭವನ್ನು ಮಾಡಿದೆ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇಲ್ಲಿರ್ತಕ್ಕಂಥ ವಿದ್ಯಾರ್ಥಿಗಳಲ್ಲಿ ಧಾರ್ಮಿಕ ಹಾಗೂ ತತ್ವ ಬದ್ಧತೆಯ ಭಾವನೆ ಬೆಳೆದು ಹೆಚ್ಚು ಶ್ರದ್ಧೆಯಿಂದ ವಿದ್ಯಾರ್ಜನೆ ಮಾಡ್ತಾ ಇದ್ದಾರೆ. ಇಲ್ಲಿ ಕಲಿತು ಹೋದಂಥ ಮಕ್ಕಳೆಲ್ಲ ಉನ್ನತ ಸ್ಥಾನಕ್ಕೆ ಹೋಗ್ತಾ ಇದ್ದಾರೆ. ಇದು ಆ ಶರಣಬಸವೇಶ್ವರ, ಬಸವಾದಿ ಶರಣರ ಹಾಗೂ ಸಿದ್ಧಾರೂಢ ಗುರುನಾಥನವರ ಆಶೀರ್ವಾದ ಎಂಬುದನ್ನು ನಾನು ಹೇಳಲು ಇಚ್ಛೆಪಡ್ತಾ ಇದ್ದೇನೆ. ಇವತ್ತು 5 ವರ್ಷ ಮುಗಿದು 6ನೇ ವರ್ಷಕ್ಕೆ ಪದಾರ್ಪಣೆ ಮಾಡ್ತಾಯಿದ್ದೇವೆ. ಈ ಶುಭ ಸಂದರ್ಭದಲ್ಲಿ ಮುರುಘಾ ಮಠದ ಮಲ್ಲಿಕಾರ್ಜುನ ಮಹಾಸ್ವಾಮಿಗಳು ಬಂದು ಆಶೀರ್ವದಿಸಿ ಹೋಗಿದ್ದಾರೆ. ಇದು ಎಲ್ಲರಿಗೂ ಒಳ್ಳೆಯದಾಗಲಿ ಅಂತಂದು ನಾನು ಪ್ರಾರ್ಥಿಸಿ ತಮಗೆಲ್ಲ ಶುಭ ಹಾರೈಸ್ತೇನೆ. ಥ್ಯಾಂಕ್ಸ್. ಮೊದಲ ಮಾಲೆ ಹಾಕ್ರಿ ಇವ್ರು ಆನಂದ ಕೊಡ್ತಾರೆ.